ಕೊಡಗಿನಲ್ಲಿ ಮಳೆ ತಗ್ಗಿದ್ರೂ ಅವಘಡಗಳು ಮಾತ್ರ ತಪ್ತಾ ಇಲ್ಲ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ. ತಗ್ಗು ಪ್ರದೇಶದ ಹೊಲಗದ್ದೆಗಳಿಗೆ ಕಾವೇರಿಯ ನೀರು ನುಗ್ಗಿದೆ. ಚೆಟ್ಟಿಮಾನಿಯಲ್ಲಿ ಹೊಲಗದ್ದೆಗಳಿಗೆ ನೀರು ನುಗ್ಗಿದೆ. ಉಳುಮೆ ಮಾಡಲು ಸಾಧ್ಯವಾಗದೆ ರೈತರು ಪರದಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಒಮ್ಮೆ ಉಳುಮೆ ಮಾಡಬೇಕಾಗಿತ್ತು, ಆದರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗದ್ದೆಗಳು ಜಲಾವೃತ ಆಗ್ತಾ ಇರುವುದಕ್ಕೆ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮೃಗಶಿರ ಮಳೆ ಈಗಾಗಲೇ ಅಬ್ಬರಿಸ್ತಿರೋಂಥದ್ದು ಪರಿಣಾಮವಾಗಿ ಕಾವೇರಿ ನದಿ ಈಗ ಉಕ್ಕಿ ಹರಿತಾ ಇದೆ. ಒಂದು ರೀತಿ ಪ್ರವಾಹದ ರೀತಿಯನ್ನು ಪಡ್ಕೊಳ್ತಾ ಇರೋಂಥದ್ದು ನೋಡ್ಬೋದು. ನಾನೀಗ ಮಡಿಕೇರಿ ತಾಲೂಕಿನ ಚೆಟ್ಟಿಮಾನಿ ಪ್ರದೇಶದಲ್ಲಿದ್ದೇನೆ. ಈಗಾಗಲೇ ಕಾವೇರಿ ನದಿಯ ಪ್ರತಾಪ ಈಗಾಗಲೇ ಮಿತಿ ಮೀರ್ತಾ ಇದೆ. ಒಂದು ರೀತಿ ಪ್ರವಾಹದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಸೊ ಏನು ಕಾವೇರಿಯಲ್ಲಿ ಹರಿವಿಕೆ ಜಾಸ್ತಿ ಆಗ್ತಾ ಇದೆ, ಹರಿವಿಕೆ ಜಾಸ್ತಿ ಆದಾಗೆ ಆ ತಗ್ಗು ಪ್ರದೇಶಗಳಲ್ಲಿ ಹೊಲ ಗದ್ದೆಗಳಿಗೆ ಎಲ್ಲ ಕಡೆನೂ ಕೂಡ ನೀರು ನುಗ್ತಾ ಇರೋಂಥದ್ದು. ಈಗ ಚೆಟ್ಟಿಮನೆಯ ಈ ಭಾಗದ ಗದ್ದೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಸೊ ಯಾರು ಕೂಡ ಒಂದು ರೀತಿ ಇಳಿಲಿಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರೋಂಥದ್ದು. ಸೊ ಇಷ್ಟೊತ್ತಿಗಾಗಲೇ ಈ ಗದ್ದೆಗಳಿಗೆ ಅಷ್ಟು ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಮಯ ಇದು. ಆದರೆ ಮಳೆ ಜಾಸ್ತಿ ಆಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಗದ್ದೆಗಳೆಲ್ಲವೂ ಕೂಡ ಜಲಾವೃತ ಆಗ್ತಿರೋಂತಹ ಹಿನ್ನೆಲೆಯಲ್ಲಿ ಇಲ್ಲೀಗ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಇಡೀ ಗದ್ದೆಗಳು ಜಲಾವೃತ ಆಗಿರೋಂಥದ್ದು. ಅಂದರೆ ಒಮ್ಮೆ ಉಳುಮೆ ಮಾಡಬೇಕು ಅಂತಂತಂದರೆ ಅದು ಒಂದಷ್ಟು ಭೂಮಿ ಡ್ರೈ ಆಗಬೇಕು, ಆ ನಂತರನೇ ಉಳುಮೆಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಒಂದು ಉಳುಮೆಯನ್ನು ಮಾಡಿದ ನಂತರ ಮತ್ತೆ ನೀರು ತುಂಬ್ಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ, ಉಳುಮೆಗಳನ್ನು ಮಾಡ್ಬೋದು, ನಾಟಿಯನ್ನು ಮಾಡ್ಬೋದು. ಆದರೆ ಈ ರೀತಿಯಾಗಿ ಆರಂಭದಲ್ಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಗದ್ದೆಗಳಿಗೆ ಜಲಾವೃತ ಆಗ್ತಿರೋದ್ರಿಂದ ಕಾವೇರಿಯ ನದಿ ಪ್ರವಾಹದ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಒಂದಷ್ಟು ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಮಳೆ ಏನಾದರೂ ಕಡಿಮೆ ಆಗಿದ್ದೇ ಆದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಒಂದು ವೇಳೆ ಏನಾದ್ರೂ ಮಳೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿದ್ದೇ ಆದಲ್ಲಿ ಮತ್ತಷ್ಟು ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಆಗ ರೈತರು ಮತ್ತೊಂದಷ್ಟು ಸಮಸ್ಯೆಗೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.